ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಗಳಿಗೆ ಟಾಟಾ ಗ್ರೂಪ್ನಿಂದ ₹1 ಕೋಟಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಪ್ರತಿ ಮೃತರ ಕುಟುಂಬಗಳಿಗೆ ಟಾಟಾ ಗ್ರೂಪ್ ಕಡೆಯಿಂದ ₹1 ಕೋಟಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಇದು ಸರ್ವೇ ಸಾಮಾನ್ಯವಾಗಿ ವಿಮಾನ ದುರಂತಗಳಲ್ಲಿ ಈ ರೀತಿಯಾದಂಥ ಒಂದು ಇನ್ಶೂರೆನ್ಸ್ ಕೂಡ ಇರುತ್ತೆ. ಅಂತಹ ಮೃತರ ಕುಟುಂಬಗಳಿಗೆ ಕೊಡಲೇಬೇಕಾಗಿರುವಂತಹದ್ದು ಪ್ರಾವಿಷನ್ಸ್ ಕೂಡ ಇರುತ್ತೆ. ಈ ಪ್ರಕಾರವಾಗಿ ಈಗಾಗಲೇ ₹1 ಕೋಟಿ ಪರಿಹಾರವನ್ನು ಅವರು ಘೋಷಣೆ ಮಾಡಿದ್ದಾರೆ. ಆದರೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಕೂಡ ನಾವೇ ಭರಿಸ್ತೀವಿ ಅನ್ನೋದನ್ನು ಕೂಡ ಟಾಟಾ ಗ್ರೂಪ್ ಹೇಳಿದೆ. ಯಾಕಂದರೆ ಏರ್ ಇಂಡಿಯಾ ಇವತ್ತು ಟಾಟಾ ಗ್ರೂಪ್ನ ಒಡೆತನದಲ್ಲಿದೆ. ಟಾಟಾ ಗ್ರೂಪ್ನ ಒಡೆತನದಲ್ಲಿರತಕ್ಕಂತಹ ಈ ಒಂದು ವಿಮಾನ ದುರಂತ ಅಂತ್ಯವನ್ನು ಕಂಡಿರುವಂತಹ ಕಾರಣಕ್ಕಾಗಿ ಇದರಲ್ಲಿರುವಂಥ ಎಲ್ಲರಿಗೂ ಕೂಡ ಮೆಡಿಕಲ್ ಹಾಸ್ಟೆಲ್ ಮರು ನಿರ್ಮಾಣಕ್ಕೂ ಕೂಡ ಹಣಕಾಸಿನ ನೆರವನ್ನು ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಈಗ ಟಾಟಾ ಗ್ರೂಪ್ನವರು ಹೇಳಿದ್ದಾರೆ. ಮೃತರ ಕುಟುಂಬಗಳಿಗೆ ಟಾಟಾ ಗ್ರೂಪ್ನಿಂದ ₹1 ಕೋಟಿ ಪರಿಹಾರ, ಹಾಗೆಯೇ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಕೂಡ ನಾವು ಭರಿಸ್ತೀವಿ ಅಂತೇಳಿ ಟಾಟಾ ಗ್ರೂಪ್ ಘೋಷಣೆಯನ್ನು ಮಾಡಿದೆ. ಜೊತೆಗೆ ಮೆಡಿಕಲ್ ಹಾಸ್ಟೆಲ್ ಏನು ಈಗ ಕಟ್ಟಡ ಉರುಳಿ ಬಿದ್ದಿದೆ, ಆ ಕಟ್ಟಡಕ್ಕೂ ಕೂಡ ಆ ಕಟ್ಟಡದ ಮರು ನಿರ್ಮಾಣವನ್ನು ಕೂಡ ನಾವೇ ಮಾಡಿಸ್ಕೊಡ್ತೀವಿ ಅನ್ನೋದನ್ನು ಟಾಟಾ ಗ್ರೂಪ್ ಹೇಳಿಕೊಂಡಿದೆ. ಇಲ್ಲಿ ಈ ದುರಂತಕ್ಕೆ ಕೇವಲ ಟಾಟಾದ ವಿಮಾನ ಮಾತ್ರ ಕಾರಣ ಆಯಿತಾ ಅಥವಾ ನಮ್ಮ ವ್ಯವಸ್ಥೆಯಲ್ಲಿ ಏನಾದರೂ ಲೋಪಗಳಾಗಿದ್ದಾವ, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಹಿಂಗಾಯಿತು, ಯಾವ ರೀತಿಯಲ್ಲಿ ಸ್ಫೋಟ ಸಂಭವಿಸಿದೆ, ಅಂದರೆ ದುರಂತ ಸಂಭವಿಸಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕು. ಇಲ್ಲಿ ಟಾಟಾ ಗ್ರೂಪ್ ತನ್ನ ಪೋಸ್ಟ್ ಮೂಲಕವಾಗಿ ಅದು ಈಗಾಗಲೇ ಹೇಳಿದೆ, ನಾವು ಇದಕ್ಕೆ ಸಂಬಂಧಪಟ್ಟಂತೆ ₹1 ಕೋಟಿ ನಾವು ಪರಿಹಾರವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ತಮ್ಮ ಹೇಳಿಕೆಯ ಮೂಲಕವಾಗಿ. ಮತ್ತು ಈ ಕುಟುಂಬಗಳಿಗೆ ಹಾಗೆಯೇ ಆ ಕಟ್ಟಡದ ಮರು ನಿರ್ಮಾಣ ಎಲ್ಲದಕ್ಕೂ ಕೂಡ ನಾವು ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಮೃತರ ಕುಟುಂಬಗಳ ಜೊತೆಗೆ ನಾವಿದ್ದೀವಿ ಮತ್ತು ಇದಕ್ಕೆ ನಮ್ಮ ಹೃದಯದ ಅಂತರಾಳದ ಸಂತಾಪಗಳು ಅನ್ನುವಂಥದ್ದನ್ನು ಕೂಡ ತಮ್ಮ ಪೋಸ್ಟ್ ಮೂಲಕವಾಗಿ ಈಗಾಗಲೇ ಎನ್ ಚಂದ್ರಶೇಖರನ್, ಚೇರ್ಮನ್ ಏರ್ ಇಂಡಿಯಾದ ಚೇರ್ಮನ್ ಆಗಿರ್ತಕ್ಕಂತಹ ಎನ್ ಚಂದ್ರಶೇಖರನ್ ಅವರು ಪೋಸ್ಟನ್ನು ಕೂಡ ಮಾಡಿದ್ದಾರೆ. ಈ ಇಡೀ ಘಟನೆ ನಮಗೆ ಆಘಾತವನ್ನುಂಟು ಮಾಡಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಿಜಕ್ಕೂ ಏರ್ ಇಂಡಿಯಾದ ಈ ವಿಮಾನ ದುರಂತಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ಗೊತ್ತಾಗಬೇಕು. 2012ರಲ್ಲಿ ಈ ವಿಮಾನವನ್ನು ನಾಗರಿಕ ವಿಮಾನಯಾನಕ್ಕಾಗಿ ಏರ್ ಇಂಡಿಯಾ ಖರೀದಿ ಮಾಡಿಕೊಂಡಿತ್ತು. ಅಂದರೆ ಸುಮಾರು 13 ವರ್ಷಗಳ ಹಳೆಯ ವಿಮಾನ ಇದು ಅನ್ನುವಂಥದ್ದು ಗೊತ್ತಾಗುತ್ತೆ. ಆದರೆ 13 ವರ್ಷದ ಪ್ರಯಾಣ ಅವಧಿಯನ್ನು ಲೆಕ್ಕ ಹಾಕಿದಾಗ ಸಾಮಾನ್ಯವಾಗಿ ವಿಮಾನ 20-25 ವರ್ಷದವರೆಗೂ ಕೂಡ ಅದರ ಬಳಕೆಯಲ್ಲಿ ಇರುತ್ತೆ. ಹೀಗಿರುವಾಗ ಈ ವಿಮಾನ ಕಳೆದ ವರ್ಷವಷ್ಟೇ ಅದು ರೀಫರ್ಬಿಶ್ ಕೂಡ ಆಗಿದೆ ಅಂತೇಳಿ, 12 ವರ್ಷಕ್ಕೆ ಅದು ರೀಫರ್ಬಿಶ್ ಆಗಿದೆ, ಅಂದರೆ ಸಂಪೂರ್ಣವಾಗಿ ಮರು ನಿರ್ಮಾಣಗೊಂಡಿದೆ ಅನ್ನುವಂಥದ್ದು ಕೂಡ ಇತ್ತು. ಇದರ ನಡುವೆಯೂ ಕೂಡ ಅದು ಬೇರೆ ಬೇರೆ ಫ್ಲೈಟ್ ಓಡಾಡಿದೆ, ಪ್ರತಿನಿತ್ಯವೂ ಕೂಡ ಕಾರ್ಯನಿರ್ವಹಣೆಯನ್ನು ಮಾಡಿದೆ. ಹೀಗಿರುವಾಗ ಏಕಾಏಕಿ ಇಲ್ಲಿ ತಾಂತ್ರಿಕ ದುರಂತ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಯಾಕಂದರೆ ವಿಮಾನದಲ್ಲಿ ತಾಂತ್ರಿಕ ದುರಂತಗಳು, ತಾಂತ್ರಿಕ ದೋಷಗಳು ಇದ್ದರೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಲಾಗುತ್ತೆ, ಪ್ರತಿಯೊಂದನ್ನು ಕೂಡ ಸ್ಕ್ಯಾನ್ ಮಾಡಲಾಗುತ್ತೆ, ಪ್ರತಿಯೊಂದು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಅದು ಟೇಕ್ ಆಫ್ ಆಗೋದಕ್ಕಿಂತ ಮುಂಚಿತವಾಗಿ, ಅದು ಪ್ರಯಾಣವನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಎಲ್ಲವೂ ಕೂಡ ಪ್ರಕ್ರಿಯೆಗಳು ನಡೆದಿದ್ದರೆ ಹೇಗೆ ಸಡನ್ನಾಗಿ ತಾಂತ್ರಿಕ ದೋಷ ಕಂಡುಬಂತು, ಅದು ಕೂಡ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಹೇಗೆ ತಾಂತ್ರಿಕ ದೋಷ ಆಯಿತು, ಅಥವಾ ನಿಜಕ್ಕೂ ಬೇರೆ ಏನಾದರೂ ಆಗಿದೆಯಾ, ಫ್ಲೈಟ್ ಟೇಕ್ ಆಫ್ ಆದ ನಂತರ ಬೇರೆ ಏನಾದರೂ ಆಗಿದೆಯಾ, ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ದುರಂತ ಸ್ಥಳಕ್ಕೆ ಆ ಅವಶೇಷಗಳ ನಡುವೆ ಓಡಾಡ್ತಾ ಇದ್ದಾರೆ ಅಮಿತ್ ಶಾ ಅವರು. ಅಲ್ಲಿರುವಂತಹ ಪರಿಸ್ಥಿತಿಯನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತು ವಿಶೇಷವಾಗಿ ಅಲ್ಲಿ ಕಾಲೇಜು ಮತ್ತು ನಿರ್ಮಾಣ ಹಂತದ ಒಂದು ಕಟ್ಟಡ, ಹಾಸ್ಟೆಲ್ ಕಟ್ಟಡ ಮತ್ತು ನಿರ್ಮಾಣ ಹಂತದ ಒಂದು ಕಟ್ಟಡವೂ ಕೂಡ ಅಲ್ಲಿ ಇತ್ತು. ಅವುಗಳ ಮಧ್ಯೆನೇ ಈ ಒಂದು ವಿಮಾನ ಬಿದ್ದಿರುವಂಥದ್ದು ನಿಜಕ್ಕೂ ಆಘಾತಕಾರಿಯಾಗಿರುವಂಥದ್ದು. ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲದಂತಹ ದುರಂತ ಇದು, ಯಾರೂ ಕೂಡ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಂತಹ ದುರಂತ ಇದು. ಅಹಮದಾಬಾದ್ ನಗರದ ಪ್ರದೇಶದಲ್ಲೇ ಇದೆ, ಅಲ್ಲಿಯ ವಿಮಾನ ನಿಲ್ದಾಣ ಇರುವಂಥದ್ದು ನಗರದ ಒಳಗಡೆನೇ ಇದೆ, ಒಳಭಾಗದಲ್ಲೇ ಇದೆ. ಏನು ನಮ್ಮಲ್ಲಿ ಯಾವ ಸ್ವರೂಪದಲ್ಲಿ ನಮ್ಮಲ್ಲಿ ಓಲ್ಡ್ ಏರ್ಪೋರ್ಟ್ ಇತ್ತಲ್ಲ, ಅದೇ ಸ್ವರೂಪದಲ್ಲಿ ನಗರದ ಒಳಭಾಗದಲ್ಲೇ ಇರತಕ್ಕಂಥ ಒಂದು ಏರ್ಪೋರ್ಟ್ ಇದು. ಈ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿ ಸ್ವಲ್ಪ ದೂರಕ್ಕೆ, ಅಂದರೆ ಅದು ಇನ್ನೂ ನಗರ ಪ್ರದೇಶವನ್ನು ದಾಟಿರಲಿಲ್ಲ, ಅಷ್ಟೊತ್ತಿಗಾಗಲೇ ಅದು ಉರುಳಿ ಬಿದ್ದಿದೆ ವಿಮಾನ. ಇದರಿಂದಾಗಿ ಸಂಭವಿಸಿರುವಂತಹ ಮಹಾದುರಂತ ಇದು. ಇಂಥದ್ದೊಂದು ದುರಂತವನ್ನು ಬಹುಶಃ ಯಾರೂ ಕೂಡ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವಿಲ್ಲ. ಆ ಸ್ವರೂಪದಲ್ಲಿ ಇಲ್ಲಿ ಈ ದುರಂತ ಸಂಭವಿಸಿದೆ. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಸಂಭವಿಸಿರುವಂತಹ
ಭೀಕರ ದುರಂತ ಇದು. ಅಲ್ಲಿ ಏನು ರಕ್ಷಣಾ ಸಿಬ್ಬಂದಿ ತರ್ತಾ ಇರುವಂತಹ ಒಂದೊಂದು ಪಾರ್ಥಿವ ಶರೀರ ಕೂಡ ಬಹುತೇಕ ಸುಟ್ಟು ಕರಕಲಾಗಿದೆ. ಅಂದರೆ ಅವರು ಆ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಏನಾಗಿದೆ ಅನ್ನುವಂಥದ್ದು ಅವರಿಗೆ ಸಂಪೂರ್ಣವಾಗಿ ಅರಿವಾಗೋದ್ರ ಒಳಗಡೆ ಅವರು ಸಾವಿಗೀಡಾಗಿದ್ದಾರೆ.